ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಬಹಳಷ್ಟು ಜನರಿಗೆ ಕುತೂಹಲ ಹುಟ್ಟಿಸಿರುವ UHID ಸ್ಟಿಕ್ಕರ್ನ ಬಗ್ಗೆ ಮಾತನಾಡೋಣ. ಇತ್ತೀಚೆಗೆ ಕರ್ನಾಟಕದಲ್ಲಿ ಹಲವಾರು ಮನೆ ಬಾಗಿಲಿಗೆ ಹೊಸ ಸ್ಟಿಕ್ಕರ್ ಅಂಟಿಸಲಾಗುತ್ತಿದೆ. ಅದು ಯಾಕೆ, ಯಾರಿಂದ, ಯಾವ ಕಾರಣಕ್ಕಾಗಿ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲೇ ಕೊಡುತ್ತೇವೆ ನೋಡಿ. ಮೊದಲು UHID ಎಂದರೆ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್. ಇದರ ಅರ್ಥ ಪ್ರತಿಯೊಂದು ಮನೆಯನ್ನ ವಿಶೇಷ ಗುರುತಿನ ಸಂಖ್ಯೆಯಿಂದ ಗುರುತಿಸುವ ವ್ಯವಸ್ಥೆ. ಈ ವ್ಯವಸ್ಥೆಯನ್ನ ಸರ್ಕಾರ ಮುಖ್ಯವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳನ್ನು ಸುಗಮಗೊಳಿಸಲು ತಂದುಕೊಟ್ಟಿದೆ. ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎಂಬ ದೊಡ್ಡ ಯೋಜನೆಯನ್ನ ಪ್ರಾರಂಭಿಸಿದೆ. ಈ ಸಮೀಕ್ಷೆಯ ಭಾಗವಾಗಿ ಪ್ರತಿಯೊಂದು ಮನೆಗೆ ವಿಶಿಷ್ಟ ಮನೆ ಗುರುತು ನೀಡಲು ಯೋಜಿಸಲಾಗಿದೆ. ಇದರಿಂದ ಮಾಹಿತಿ ಸಂಗ್ರಹಣೆಯಲ್ಲಿ ಸ್ಪಷ್ಟತೆ ಬರುತ್ತದೆ. ಸ್ನೇಹಿತರೆ, ಇತ್ತೀಚೆಗೆ ಮೀಟರ್ ರೀಡರ್ಗಳು ಅಥವಾ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಜಿಯೋ ಟ್ಯಾಗಿಂಗ್ ಕಾರ್ಯ ಮಾಡುತ್ತಿದ್ದಾರೆ. ಅವರು ನಿಮ್ಮ ಮನೆಯ ವಿದ್ಯುತ್ RR ನಂಬರನ್ನು, ಸ್ಥಳದ ವಿವರಗಳನ್ನು ಹಾಗೂ ನಿವಾಸಿಗಳ ಮೂಲ ಮಾಹಿತಿ ದಾಖಲಿಸುತ್ತಿದ್ದಾರೆ. ಈ ಪ್ರಕ್ರಿಯೆಯ ವೇಳೆ ಮನೆ ಬಾಗಿಲಿಗೆ ಒಂದು ವಿಶೇಷ ಸ್ಟಿಕ್ಕರನ್ನು ಅಂಟಿಸಲಾಗುತ್ತದೆ. ಇದನ್ನು UHID ಸ್ಟಿಕ್ಕರ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿರುವ ಸಂಖ್ಯೆಯಿಂದ ಸರ್ವೆ ತಂಡಗಳು ಮುಂದಿನ ಹಂತಗಳಲ್ಲಿ ಮನೆ ಗುರುತಿಸಲು ಸುಲಭವಾಗುತ್ತದೆ. ಜನರು ಕೆಲವೊಮ್ಮೆ ಈ ಸ್ಟಿಕ್ಕರ್ ಅನ್ನು ಹಾಕೋದರಿಂದ ನಾವು ಯಾವಾಗಲಾದರೂ ಸೇವೆ ಪಡೆಯೋಣವೇ ಎಂದು ಪ್ರಶ್ನಿಸುತ್ತಾರೆ. ಆದರೆ ಈ ಸ್ಟಿಕ್ಕರ್ ಯಾವುದೇ ಸೇವೆಯ ಪ್ರತ್ಯಕ್ಷ ಪಾಸ್ ಅಲ್ಲ. ಇದು ಕೇವಲ ಮನೆ ಗುರುತು ಮಾಡುವ ಚಿಹ್ನೆ ಅಷ್ಟೇ. ಈ ಯೋಜನೆಯ ಪ್ರಮುಖ ಉದ್ದೇಶ ಮನೆಪಟ್ಟಿ, ಮನೆಗಳ ಸಂಖ್ಯೆ ಕ್ರಮ ನಿರ್ದೇಶ ಹಾಗೂ ಭೌಗೋಳಿಕ ನಕ್ಷೆ ಸೃಷ್ಟಿಸುವುದು. ಇದರ ಮೂಲಕ ರಾಜ್ಯದ ಪ್ರತಿಯೊಂದು ಮನೆಗೂ ಸರಿಯಾದ ಅಂಕಿ ಅಂಶ ಸಿಗುತ್ತದೆ. ಅಂಕಿ ಅಂಶಗಳ ಮೇಲೆ ಆಧರಿಸಿ ಸರ್ಕಾರ ಉತ್ತಮ ನೀತಿಗಳನ್ನು ರೂಪಿಸಬಹುದು. ಉದಾಹರಣೆಗೆ, ಯಾವ ಪ್ರದೇಶಗಳಲ್ಲಿ ಹಿಂದುಳಿದ ವರ್ಗಗಳು ಹೆಚ್ಚು, ಯಾವಲ್ಲಿ ಶಿಕ್ಷಣ ಅಥವಾ ಆರೋಗ್ಯ ಸೇವೆಗಳು ಕಡಿಮೆ ಎಂಬುದನ್ನು ಈ ಡೇಟಾ ತೋರಿಸುತ್ತದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸಮೀಕ್ಷೆಗೆ ಬಂದಾಗ ಆತ್ಮವಿಶ್ವಾಸದಿಂದ ಅವರಿಗೆ ಸಹಕರಿಸಿ. ಅವರು ಕೇಳುವ ಮಾಹಿತಿ, ಮನೆ ಸದಸ್ಯರ ಸಂಖ್ಯೆ, ವಿದ್ಯಾಭ್ಯಾಸ, ಉದ್ಯೋಗ ಇವು ಸರ್ವೆ ಉದ್ದೇಶಕ್ಕಷ್ಟೇ ಬಳಸಲಾಗುತ್ತದೆ. ಸರ್ಕಾರ ಈ ಮಾಹಿತಿ ಸಂಗ್ರಹಿಸಿದರೂ ನಿಮ್ಮ ವೈಯಕ್ತಿಕ ಗೌಪ್ಯತೆಯನ್ನು ಕಾಪಾಡುವುದು ಅವರ ಹೊಣೆಗಾರಿಕೆ. ಯಾವುದೇ ಸಂಶಯ ಇದ್ದರೆ ನೀವು ಅಧಿಕಾರಿಗಳನ್ನು ಪ್ರಶ್ನಿಸಬಹುದು ಅಥವಾ ಸರ್ವೆ ತಂಡದ ಗುರುತು ಪತ್ರವನ್ನು ನೋಡಬಹುದು. ಸ್ಟಿಕ್ಕರ್ ಹಾಕುವ ಸಮಯದಲ್ಲಿ ಅಧಿಕಾರಿಗಳು ನಿಮ್ಮ RR ನಂಬರ್, ವಿಳಾಸ ಹಾಗೂ ಇತರ ವಿವರಗಳನ್ನು ದಾಖಲಿಸುತ್ತಾರೆ. ನಂತರ ಅವರು ಮನೆ ಬಾಗಿಲಿಗೆ ಅಂಟಿಸುತ್ತಾರೆ. UHID ಸ್ಟಿಕ್ಕರ್ನ ಮೂಲಕ ನಿಮ್ಮ ಮನೆ ಸರ್ವೆ ಪಟ್ಟಿಯಲ್ಲಿ ಸೇರಿದ್ದನ್ನು ದೃಢಪಡಿಸುತ್ತಾರೆ. ಕೆಲವರು ಸ್ಟಿಕ್ಕರ್ ನೋಡಿದಾಗ ಇದು ಜಾತಿ ಗುರುತು ಹಾಕೋ ಕೆಲಸವೇ ಎಂದು ಭಾವಿಸಬಹುದು. ವಾಸ್ತವದಲ್ಲಿ ಈ ಸ್ಟಿಕ್ಕರ್ ಕೇವಲ ಮನೆ ಗುರುತಿನ ಗುರುತು ಮಾತ್ರ, ಜಾತಿ ಅಥವಾ ವರ್ಗವನ್ನು ಬಹಿರಂಗಪಡಿಸುವುದಿಲ್ಲ. UHID ಸ್ಟಿಕ್ಕರ್ ಸರ್ವೆ ಕಾರ್ಯವನ್ನು ಸುಲಭಗೊಳಿಸಲು ಸೇತುವೆಯಂತೆ. ಮುಂದೆ ಅಧಿಕಾರಿಗಳು ಮನೆ ಹುಡುಕಲು ವಿಳಾಸ ಓದುವುದಕ್ಕಿಂತ ಸ್ಟಿಕ್ಕರ್ನ ಮೂಲಕವೇ ಸರಿ ಮನೆ ತಲುಪುತ್ತಾರೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ದೊರಕುವ ನಿಖರವಾದ ಮಾಹಿತಿ ಭವಿಷ್ಯದಲ್ಲಿ ಕಲ್ಯಾಣ ಯೋಜನೆಗಳನ್ನು ಸರಿಯಾಗಿ ಜಾರಿಗೆ ತರಲು ಸಹಾಯ ಮಾಡುತ್ತದೆ. ಹಿಂದುಳಿದ ಪ್ರದೇಶಗಳಿಗೆ ಹೆಚ್ಚಿನ ನೆರವು ತಲುಪುವಂತೆ ಕ್ರಮ ಕೈಗೊಳ್ಳಬಹುದು. ಯೋಜನೆ ಯಶಸ್ವಿಯಾಗಿ ನಡೆಯುವುದಕ್ಕೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಸಮೀಕ್ಷಾಧಿಕಾರಿಗಳಿಗೆ ಮಾಹಿತಿ ನೀಡುವಾಗ ನಿಖರತೆ ಕಾಪಾಡಿ. ತಪ್ಪು ಮಾಹಿತಿ ಸರ್ಕಾರದ ನಿರ್ಧಾರಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಪ್ರೈವೇಸಿ ಬಗ್ಗೆ ಚಿಂತೆ ಮಾಡಬೇಡಿ. ಸರ್ವೆ ಮಾಡುವವರು ಏನನ್ನು ದಾಖಲಿಸುತ್ತಾರೆ, ಅದು ಹೇಗೆ ಸಂಗ್ರಹಿಸಲಾಗುತ್ತದೆ ಎಂಬುದನ್ನು ಕೇಳಿ ತಿಳಿಯಿರಿ. ಅವರು ಸರಿಯಾದ ವಿವರಗಳನ್ನು ನೀಡುವುದು ಅವರ ಕರ್ತವ್ಯ. ಮನೆಯಲ್ಲಿ ಹಾಕಿರುವಂತಹ ಸ್ಟಿಕ್ಕರ್ ಹಾನಿಯಾಗದಂತೆ ನೋಡಿಕೊಳ್ಳಿ. ಅದು ಸರ್ವೆ ಕಾರ್ಯದ ಪ್ರಮುಖ ಭಾಗ. ಮುಂದೆ ಹೊಸ ಹಂತಗಳಲ್ಲಿ ಅದು ಆಧಾರವಾಗಿ ಉಪಯೋಗವಾಗುತ್ತದೆ. ನಿಮ್ಮ ಹಕ್ಕುಗಳ ಬಗ್ಗೆ ಅರಿವು ಇರಲಿ. ಸರ್ವೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಡೆಯುತ್ತದೆ. ಹಾಗಾಗಿ ನೀವು ಸರಿಯಾದ ಮಾಹಿತಿಯನ್ನು ನೀಡಬೇಕಾಗುತ್ತದೆ ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಅಲ್ಲೇ ಪ್ರಶ್ನಿಸಬಹುದು. ಅಧಿಕಾರಿಗಳಿಂದ ಸ್ಪಷ್ಟನೆ ಕೇಳುವುದು ನಿಮ್ಮ ಹಕ್ಕು. ನಮ್ಮ ಸಮಾಜದಲ್ಲಿ ಅನೇಕರು ಈ ಯೋಜನೆಯನ್ನ ಉದ್ದೇಶವನ್ನ ತಿಳಿಯದೆ ತಪ್ಪು ಕಲ್ಪನೆ ಮಾಡಬಹುದು. ಆದ್ದರಿಂದ ಈ ವಿಷಯವನ್ನ ನಿಮ್ಮ ನೆರೆಹೊರೆಯವರಿಗೆ ತಿಳಿಸಿ. ಅನಗತ್ಯ ಭಯವನ್ನ ತಡೆಯಿರಿ. ಹೀಗಾಗಿ UHID ಸ್ಟಿಕ್ಕರ್ ಸರ್ಕಾರದ ಸಮೀಕ್ಷೆಯ ಅವಿಭಾಜ್ಯ ಅಂಗ. ನಿಮ್ಮ ಸಹಕಾರದಿಂದ ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಸುಗಮವಾಗಿ ಜಾರಿಗೆ ಬರಲಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.